ಯಾರೋ ಐಚರ್ ಜಾಸ್ತಿ ಬೈಕೊಂಬಿಟ್ಟು ನೋಡು 407 ಹತ್ರ ಒಣಗೋಗಿಲ್ಲ, ನನ್ನ ಹತ್ರ ಬಂದು ಆರೋಯ್ತು. ದಿಷ್ಟಿ ಜಾಸ್ತಿ ಆಗ್ಬಿಡೋದಪ್ಪ ನನ್ನ ಈ ಗಾಡಿ ಮುಂದೆ ಹೊಡಿಯೋದು ನಾನು ಈರ್ಗಾಯಿ. ನನ್ನ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದಾರೆ ಪಬ್ಲಿಕಲ್ಲಿ ಪ್ಲಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ. ಅದ್ರ ಬಗ್ಗೆ ಎಲ್ಲ ಆನ್ಸರ್ ಹೇಳ್ತೀನಿ. ಬೇಕಾದ್ರೆ ಇನ್ನೊಂದು 10 ಬೇಕಾದರೆ 0 ಡೌನ್ ಪೇಮೆಂಟಲ್ಲಿ ಎತ್ಕೊಂಡ್ಬಿಡ್ಬೋದು ನನ್ನ ಗಾಡಿನ. ಏನು ತಲೆನೋ ಇಲ್ಲ, ಶ್ಯೂರಿಟಿ ಒಂದು ಕೊಟ್ಟರೆ ಸಾಕು. ಬಟ್ ಆದರೆ ಡ್ರೈವರ್ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ತಿದೆ. ಅಜೇನೋ ಟಿಫನ್ ತಂದವನೇ ಬೆಳಗ್ಗೆ ಅನ್ನದ ತೋರ್ಸಕ್ಕೆ ನೋವು ಏನದ ಸ್ವೀಟಾ ಅದೇ ಇದು ಒಬ್ಬಟ್ಟು ಇದು ಮಾಡ್ತಾರಲ್ಲ ಅದೇ. ಯೋರ್ ಎಲ್ಫ್ಯಾಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸದ್ಯಕ್ಕೆ ನಾವು ನಮ್ಮ ಬಡ ದೋಸ್ತು ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿಗಪ್ಪ ಅಂದರೆ ಬಡ ದೋಸ್ತು ಹಳೆ ಕಂಪ್ನಿಯಲ್ಲಿ ತೆಗೆದು ಹೊಸ ಕಂಪ್ನಿಗೆ ಅಟ್ಯಾಚ್ ಮಾಡಿದೆ. ಇವತ್ತು ಒಂದು ಡೇಟ್ ಕರೆಕ್ಟಾಗಿ ಮಾರ್ಚ್ 1. ಲಾಸ್ಟ್ ಕಂಪ್ನಿಲಿ ಯಾಕೋ ಪ್ರಾಫಿಟ್ ಕಮ್ಮಿ ಆಗ್ತಿತ್ತು, ಪ್ಲಸ್ ಸ್ವಲ್ಪ ಬಿಲ್ಲಿಂಗ್ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರ ಕಂಪ್ನಿ ಚೇಂಜ್ ಮಾಡಿ ಹೋಗ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಮ್ಮ ಐಚರ್ನು ಸೇಮ್ ಕಂಪ್ನಿ, ಎರಡು ಒಂದೇ ಕಂಪ್ನಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅವ್ರಿಗೇನು 2 ಗಾಡಿ ರಿಕ್ವೈರ್ಮೆಂಟ್ ಬೇಕು ಅಂದರು. ಪ್ಲಸ್ಸು ಪೇಮೆಂಟ್ಸು ಹಳೆ ಕಂಪ್ನಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು. ಅದಕ್ಕೋಸ್ಕರ ಎರಡನ್ನೂ ಒಂದರಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಮ್ಮ ಐಚರ್ ನೋಡ್ಬೋದು, ನಮ್ಮ ಹಿಂದೆನೇ ಬರ್ತಾ ಇದೆ. ಇಲ್ಲಿದೆ ಇಲ್ಲಿದೆ ನೋಡಿ, ತೋರಿಸಿ ಮನೆ ರನ್ನಿಂಗಲ್ಲಿ. ಅದಕ್ಕೆ ಹೋಗ್ತಾ ಇದ್ವಿ ಇಬ್ಬರು. ಮನೆಯಿಂದ 15 ಕಿಲೋಮೀಟ್ರ್ ಆಗುತ್ತೆ ಆ ಕಂಪ್ನಿ. ಅಲ್ಲಿ ಹೋಗಿ ಓಡಾಡೋದೇ ಸ್ವಲ್ಪ ಕಷ್ಟ. ನೋಡೋಣ ಸ್ವಲ್ಪ ದಿನ ನಾನು ಮಾಡಿಕೊಂಡು ಓಕೆ ಪರವಾಗಿಲ್ಲ ವರ್ಕೌಟ್ ಆಗುತ್ತೆ ಅಂದರೆ ಡ್ರೈವರ್ನ ಹಾಕಿ ಐಚರ್ ಡ್ರೈವರ್ನ ಹಾಕ್ಬಿಟ್ಟು ನಾನು ವಾಪಸ್ಸು ಇಂಟ್ರಾಗಿ ಬರ್ತೀನಿ. ಯಾಕಂದರೆ 24 ಅವರ್ಸ್ ಡ್ಯೂಟಿ ಎಲ್ಲ ನಾನು ಮಾಡ್ಕೊಂಡಿದ್ರೆ ಗಾಡಿನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಟ್ ಆದರೂ ಒಂದು 15-20 ದಿನ ಮಾಡ್ತೀನಿ ರೂಟ್ನ. ಸದ್ಯಕ್ಕೆ ಇಂಟ್ರಾ ಬರ್ತದೆ, ಸಾರಿ ಐಚರ್ ಬರ್ತಿದೆ. ಈಗ ತಾನೇ ಸ್ನಾನ ಮಾಡ್ಕೊಂಡು ಕೂದಲೆಲ್ಲ ಒಂಥರ ಆಗ್ಬಿಟ್ಟಿರ್ತೀನಿ. ಮತ್ತು ಇನ್ನೇನಿಲ್ಲ, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ನಮ್ಮ ಗಾಡಿಗೆ ರಿಮ್ಗೆ ಹೊಡೆದಿದ್ದು. ಅದ್ರ ದಿನ ಕಮೆಂಟ್ ಸೆಕ್ಷನ್ ನೋಡಲಿಲ್ಲ, ನೋಡೋಣ. ಆದರೆ ನೆಕ್ಸ್ಟ್ ವೀಡಿಯೋಲ್ಲಿ ಇದಕ್ಕೂ ರಿಮ್ಗಿಲ್ಕ ವೈಟ್ ಕಲರ್ ಪೇಂಟ್ ಹೊಡೆದಾಕಮ್ಮ ಅಂತ ಚೆನ್ನಾಗಿ ಕಾಣಿಸಿದೆ. ಅಂದರೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ಗೆ ಇನ್ನೂ ಅದನ್ನು ಅಪ್ಲೋಡ್ ಮಾಡಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನೊಂದು ಡ್ರೈವರ್ಗಳು ಸ್ವಲ್ಪ ಸೆಟ್ ಆಗ್ತಾಯಿಲ್ಲ ಇಂಟ್ರಾಕ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ಸದ್ಯಕ್ಕೆ ಒಬ್ಬರು ಸಿಕ್ಕಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೋಕಲ್ಲು ಮಾಡ್ತಾನೆ ಇದ್ದಾರೆ, ಬಟ್ ಅದು ಎಷ್ಟು ದಿನ ಅಂತ ಗ್ಯಾರಂಟಿ ಇಲ್ಲ. ಡ್ರೈವರ್ಗೆ ಬೇಕಾದ್ರೆ ಗಾಡಿಗೆ ಬೇಕಾದ್ರೆ ಇನ್ನೊಂದು 10 ಬೇಕಾದರೆ 0 ಡೌನ್ ಪೇಮೆಂಟಲ್ಲಿ ಎತ್ಕೊಂಡ್ಬಿಡ್ಬೋದು ನನ್ನ ಗಾಡಿನ. ಏನು ತಲೆನೋ ಇಲ್ಲ, ಶ್ಯೂರಿಟಿ ಒಂದು ಕೊಟ್ಟರೆ ಸಾಕು. ಬಟ್ ಆದರೆ ಡ್ರೈವರ್ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ತಿದೆ. ಬರ್ತಾರೆ 10 ದಿನ ಓಡಿಸ್ತಾರೆ. ಮತ್ತು ಡ್ರೈವರ್ಗಳು ಸ್ವಲ್ಪ ಸ್ಕ್ಯಾಮ್ ಮಾಡಿದ್ದಾರೆ ನನ್ನ ಹತ್ರ. ಎಲ್ರಿಗೂ ಹೇಳ್ಕೊಂಡು ಬೇರೆ ಓಡಾಡ್ತಿದ್ದಾರೆ. ಗೌತಮ್ ರಾಯಲ್ಸು ಪೇಮೆಂಟ್ಸ್ ಕೊಡ್ತಿಲ್ಲ, ಕೆಲಸ ಮಾಡಿಸ್ಕೊತಾ ಇದ್ದಾರೆ, ಈ ಥರ ಎಲ್ಲ. ಸೊ ಅದಕ್ಕೆ ಒಂದು ಆನ್ಸರ್ ಕೊಡ್ತೀನಿ, ಪ್ರಾಪರಾಗಿ ವೀಡಿಯೋ ಮಾಡಿ ನೋಡೋಣ. ಅದು ಯಾರು ಸಬ್ಸ್ಕ್ರೈಬರ್ಸ್ ಹೇಳ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಒಂದು ಪ್ರಾಪರ್ ಆನ್ಸರ್ ಕೊಡ್ತೀನಿ. ಯಾರು ನಮಗೆ ನನ್ನ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದಾರೋ ಪಬ್ಲಿಕಲ್ಲಿ ಪ್ಲಸ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ಅದ್ರ ಬಗ್ಗೆ ಎಲ್ಲ ಆನ್ಸರ್ ಹೇಳ್ತೀನಿ. ಯಾಕೆ ಡ್ರೈವರ್ಸ್ ಪೇಮೆಂಟ್ ಕೊಟ್ಟಿಲ್ಲ, ಯಾಕೆ ಏನು ಅಂತ ಕ್ಲಾರಿಟಿ ಕೊಡ್ತೀನಿ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಡೈರೆಕ್ಟಾಗಿ ಬನ್ನಿ. ಈಗ ಕಂಪ್ನಿ ಹತ್ರ ಹೋಗೋಣ. ಇಲ್ಲಿಂದ 15 ಕಿಲೋಮೀಟರ್ ಇದೆ. ನಮ್ಮ ಐಚರು ಬರ್ತಾರೆ. ಅಲ್ಲಿ ಹೋಗಿ ಕಂಪ್ನಿದು ಏನು ಎತ್ತ ಟೈಮಿಂಗ್ಸ್ ನೋಡ್ಕೊಳ್ಳೋಣ. ಇನ್ನು ಡೇಟ್ ಗೊತ್ತಿಲ್ಲ, ರೂಟ್ ಗೊತ್ತಿಲ್ಲ. 24 ಅವರ್ಸ್ 2 ಗಾಡಿನ ಅಟ್ಯಾಚ್ ಮಾಡಿರೋದು. ಯಾರು ರೂಟ್ ಕೊಡ್ತಾರೆ ಏನು ಅಂತ ಎಕ್ಸಾಕ್ಟ್ಲಿ ಈ ವಿಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಡೈರೆಕ್ಟಾಗಿ ಕಂಪ್ನಿ ಹತ್ರ ಸಿಗೋಣ. ಸದ್ಯಕ್ಕೆ ಇಕಾಮ್ ಎಕ್ಸ್ಪ್ರೆಸ್ಸು ನೋಡ್ಬೋದು, ನಮ್ಮ ಗಾಡಿ ಅಲ್ಲಿ ಹಾಕ್ತವ್ರೆ. ಲೈನಾಗ ಒಂದು 30-35 ಗಾಡಿ ಹಿಂಗೆ. ಆಮೇಲೆ ಅಮೆಝಾನ್ ಥರನೇ, ಬಟ್ ಸ್ವಲ್ಪ ಅದ್ರ ಥರ ಸಿಸ್ಟಮ್ಯಾಟಿಕ್ಕು. ಸೆಕ್ಯೂರಿಟಿ ಏನಿಲ್ಲ, ಗೇಟಾಗಿ ಒಬ್ಬ ಸೆಕ್ಯೂರಿಟಿ. ಗಾಡಿನೂ ಕೇಳಿಲ್ಲ ಯಾವುದು ಅಂತ ಗೊತ್ತಾಯ್ತದೆ ಅಷ್ಟೇ. ಮತ್ತು ನಮ್ಮ ಐಚರ್ ಅವರೇ ಮದನ್ ಗಾಡಿ ಹಾಕ್ತವನೆ. ನಮ್ಮ ಐಚರಿನ ಎಲ್ಲಿಗೆ ಅಂತ ಹೇಳಿಲ್ಲ, ಬಟ್ ಏನಂತಾರೆ ಟಿನ್ ಫ್ಯಾಕ್ಟ್ರಿ ಮಾದೇಪುರ ಅಂತ ಹೇಳವ್ರೆ. ನೋಡೋಣ ಲೆಟ್ಸಿ. ಪ್ಲಸ್ ಇದು ಮೊನ್ನೆ ಹೊಡೆದಿದ್ದು ಪೇಂಟು ನೋಡೋಕೆ ಒಂಥರ ಖುಷಿ ಆಗ್ತದೆ. ಬಟ್ ನೋಡಿ ಬ್ಲ್ಯಾಕ್ ಕಲರ್ ಬರ್ತದೆ ಆಲ್ರೆಡಿ. ಅದೊಂದು ಒರೆಸ್ಕೊಂಡ್ರೆ ಸೇರುತ್ತದೆ. ಫಸ್ಟ್ ಆ ಗಾಡಿ ಲೋಡ್ ಆಗುತ್ತಂತೆ, ಅದು ಲೋಡ್ ಆಗಲಿ. ಪ್ಲಸ್ ನಮ್ಮ ಅಜಯನ್ ಬರ್ತಾವನೆ, ಅವನದು 2 ಗಾಡಿಲಿದ್ದಾವೆ. ಅವ್ನು ಓದ್ತಾಡ್ತಾವನೆ. ಫಸ್ಟ್ ದಿನ ಅಲ್ಲ, ಹೂನಾರು ಹಾಕ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ದೇವ್ರ ನಮಸ್ಕಾರ ಹಾಕ್ಕೊಂಬೋಣ ಅಂತ. ಸೊ ಬನ್ನಿ ಅಜಯನ್ ಬಂದಮೇಲೆ ಸಿಗೋಣ. ಸದ್ಯಕ್ಕೆ ಗಾಡಿನ ನಮ್ಮ ಬಡ ದೋಸ್ತು ಲೋಡ್ ಮಾಡ್ಕೊಂಬಂದು ಸೈಡಿಗೆ ಹಾಕಿದ್ರು. ನಮ್ಮದು ಲೋಡ್ಗೆ ಹಾಕಿದ್ವಿ. ಪ್ಲಸ್ ನಮ್ಮ ಫ್ರೆಂಡ್ ಗಾಡಿ 2 ಬಂತು, ಒಂದು 407 ಮತ್ತು ಅವ್ನು ಇನ್ನೊಂದು ಬಡ ದೋಸ್ತು. ಹೂನಾರ್ಗಳೆಲ್ಲ ತೊಗೊಂಬಂದ. ಫಸ್ಟ್ ಡೇ ಅಲ್ವಾ, ಪ್ರಾಪರ್ ಪೂಜೆ ಗೀಜೆ ಮಾಡ್ಬಿಡೋಣ ಅಂತ. ಅದಕ್ಕೆ ನಮ್ಮ ಮದನ್ ಕಟ್ತವನೇ. ಇದು ನೀಟಾಗಿ ಕಟ್ಟಿದ್ದಾಯ್ತು ಹಾರ. ಅವೆರಡಕ್ಕೂ ಕಟ್ಬಿಟ್ಟಿದ್ವಿ. ನಿಂಬೆಹಣ್ಣುಗಳವೆ, ತೆಂಗಿನಕಾಯಿ ತೊಗೊಂಬರ್ಕೋಗೋಣ. ಒಂದು ಈರಿಗೆ ಹೊಡೆದ್ಬಿಟ್ಟು ಜೈ ಶ್ರೀರಾಮ್ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾಯಿರೋದು. ನೋಡೋಣ. ಇನ್ನೊಂದು ಏನು ಗೊತ್ತಾ, ಯಾವ ಕಂಪ್ನಿಯಲ್ಲೂ ಪರ್ಮನೆಂಟ್ ಅಂತ ಇಲ್ಲ. ನಮಗೆ ಎಷ್ಟು ದಿನ ಪ್ರಾಫಿಟ್ ಬರುತ್ತೋ ಅಷ್ಟು ದಿನ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಎಲ್ಲೂ ಪರ್ಮನೆಂಟ್ ಅಂತ ಫಿಕ್ಸ್ ಆಗೋದು. ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲೂ ಪರ್ಮನೆಂಟ್ ಇಲ್ಲ. 10 ವರ್ಷ 15 ವರ್ಷ ಮಾಡಿದ್ರು ನಾಳೆ ಗ್ಯಾರಂಟಿ ಇರೋಲ್ಲ. ಅದಕ್ಕೆ ನೋಡ್ರಿ ಹೆಂಗೆ ಕಾಣಿಸ್ತದೆ ಲೈನಾಗಿ ಎಷ್ಟು ಗಾಡಿ ಇದ್ದಾವೆ. ಅವ್ನು ಬರಲಿ, ಬಂದಮೇಲೆ ಏನಂತೀರಾ ಹೂನಾರು ಹಾಕ್ಕೊಂಡು ನಿಂಬೆಹಣ್ಣು ನೋಡಿ ತಂದೋ ಇಲ್ಲಿ
ನಿಂಬೆಹಣ್ಣು ಅರಿಶಿನ ಕುಂಕುಮ ತಂದವನೆ. ಅರಿಶಿನ ಕುಂಕುಮ ಅವಶ್ಯಕತೆ ಇರಲಿಲ್ಲ, ಇಲ್ಲ ನೀರಲ್ಲಿ ಕಲಿಸ್ಬಿಟ್ಟು ಟೈರ್ಗೆ ಇಡಬೇಕಷ್ಟೇ. ನೋಡಿ ಬರ್ರಿ ಏನೋ ಒಂದು ಮಾಡೋಣ. ಅವ್ನು ಬರಲಿ ತೆಂಗಿನಕಾಯಿ ಗಿಂಕಾಯಿ ತಗೊಂಡು. ತೋರಿಸು ಇವರು ಅಜಯ್ ಅಂತ ದೊಡ್ಡ ಡೀಲರ್ ಇವರು. ಅಬ್ಬಾ ಏನು ದೊಡ್ಡ ಡೀಲರ್ ಆಗ್ಬಿಟ್ಟು ನೋಡಿ ನಮ್ಮ ಸಿಗರೇಟ್ ಹೊಡೆದು ರೂಢಿ ಇಲ್ಲ, ಅದಕ್ಕೆ ನೋಡಿ ನೀಟಾಗಿ ಅನ್ಸಕ್ಕೆ ಬರ್ತಾಯಿಲ್ಲ. ಇದು ಸುಡ್ತದೋ ಇರೋ 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 ಯಾಕೋ ಕಂಟ್ರೋಲ್ ಇರೋ 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 ಇನ್ನೂ ಸ್ವಲ್ಪ ಅಗಲ ಇಟ್ಕೋ ಸ್ವಲ್ಪ ಹಿಂಗೆ. ಹಾಂ ಆಗ್ಲಿಕ್ಕೆ ಅವಾಗ ಅಂಟದೆಲ್ಲ ನೀಟಾಗಿ ಎಲ್ಲ ಹೇಳ್ಕೊಡ್ಬೇಕು ನಿಮ್ಗೆ. ನಾವು ಯುವಕರು ನೀವು ಹೆಂಗಿರ್ಬೇಕು ನಿದ್ದೆ ಇಲ್ಲ ಅಲ್ಲಿ ಮಲ್ಕಣೆ ಅಂತ ಬಿಡ. ಹಾಂ ನೋವು ಇವತ್ತೆಲ್ಲಿ ಡೇ ಡ್ಯೂಟಿ ಹೋಗಿ ಲಾಂಗ್ ನಂದು ಫೋನ್ ಆಡ್ಸೋಣ. ಎಲ್ಲೋಗಿದ್ದೆ? ಅಪ್ ಆ್ಯಂಡ್ ಡೌನ್ 7,000 ಕಿಲೋಮೀಟರ್ ಸ್ಲ್ಯಾಬ್ ನಾನು ಮಾತಾಡ್ಕೊತಾ ಇದ್ದು. ಅಪ್ಪ ಗಂಟೆ ಇಲ್ಲ ನಾನು ಹೊಡಿಯೋಕ ಆಳು ನೋಡಿ ಏನೋ ಜೋರ ಆಗ್ಯಾ. ನಾಳೆ ಗಾಡಿ ಓನರು ಆಫ್ ಪ್ಯಾಂಟಾಗ ಪೂಜೆ ಮಾಡ್ತದೆ. ಬಡವ್ರು ನಾವು. ಇಲ್ಲಿ ಚುಚ್ಚಲೇ ನಾವು ಸುಟ್ಟೋದು ಇಲ್ಲಿ ಚುಚ್ಚಿದ್ರೆ ನೋ ಅಲ್ಲಿ ಬೇಡ. ಹಾಂ ಏನು ಚುಚ್ಚಬೇಡ, ಗಾಡಿಗಳಿಗೆ ಹಾಕಿ ನಮ್ಮ ಗಾಡಿಗಳಿಗೆ ಹಾಕ್ಬೋದಲ್ಲ. ಸ್ವಲ್ಪ ತೊಳಿ ಹೊಂದಿದೆ ಅದೇ ಬರ್ಬೇ ಬೆಳಗ್ಗೆ ಮಣ್ಣ ಹಿಂಗೆ ತೊಳಿಯೋದು ನಿಮ್ಮ ಮಗ ಬೈಲ್ ಅರ್ಶನ ಕುಂಕುಮ ಮೇಡಮ್ ಹಂಗೆ ಕೊಡು ದೇವ್ರ ಹತ್ರ ಹಂಗೆ ಎತ್ತಿಜಿಗೆ ಕರ್ಪೂರ ಯಾರಪ್ಪ ಆಯ್ತಾ ಅರ್ಶನ ಹಾಂ ಕರ್ಪೂರ ಕಾಣಿಸು. ನಾನು ನಿನಗೆ ಕೇಳ್ತಾ ನೀನು ನನಗೆ ಕೇಳು. ಹಾಂ 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 3 ಗಾಡಿಗೆ 1ನೇ ತಾರೀಕು ಪೂಜೆ ಮಾಡ್ತಾ ಇದ್ದೀನಿ, 30ನೇ ತಾರೀಕು ಪೇಮೆಂಟ್ ಕೊಟ್ಬಿಡ್ಬೇಕು. ಕೊಡಲ್ಲ, 15 ದಿನ ಮಾಡೇ ಮಾಡ್ತಾರೆ. ಪೇಮೆಂಟಾಗಿ ಕರೆಕ್ಟಾಗಿ ಬರಲಿ ಅಪ್ಪ ಸಾಕು. ಬಟ್ ಹಂಗೆ ಪೇಮೆಂಟ್ಗೋಸ್ಕರ ಪೂಜೆ ಇಲ್ಲ, ಏನೋ ಅನಿಷ್ಟ ಆಗ್ದಿರ ಒಳ್ಳೇದಾಗಲಿ ಅಂತ ಅಷ್ಟೇ. ಬರೀ ಫಸ್ಟ್ ನಾವು ಅಲ್ಲೇ ಉಳಿಕ ಪೂಜೆ ಮಾಡೋಣ 407ಕ. ನೆಕ್ಸ್ಟ್ ನಮ್ಮ ಐಚಪ್ ಅಯ್ಯೋ ಅಣ್ಸಲೇ ಯಾರೋಯ್ತಪ್ಪ ಏನಿಲ್ಲ ಬೆಂಕಿಪಟ್ಟಣ ಎಷ್ಟು ಕೊಡ್ತೀವಿ. ಯಾರೋ ಐಚರ್ ಜಾಸ್ತಿ ಬೈಕೊಂಬಿಟ್ಟು ನೋಡು 407 ಹತ್ರ ಒಣಗೋಗಿಲ್ಲ, ನನ್ನ ಹತ್ರ ಬಂದು ಆರೋಯ್ತು. ದಿಷ್ಟಿ ಜಾಸ್ತಿ ಆಗ್ಬಿಡೋದಪ್ಪ ನನ್ನ ಈ ಗಾಡಿ ಮುಂದೆ ಹೊಡಿಯೋದು ನಾನು ನೀರ್ಗಾಯಿ ಹೊಟ್ಟೆ ಹುಡ್ಕೊಂಬಿಟ್ಟು ಜಾಸ್ತಿ ಜನಕ್ಕೂ ಹೊಟ್ಟೆ ಹೊಡ್ಕೊಳ್ಳಲ್ಲ, ಗಾಳಿ ಇಲ್ಲ ನೋಡು ಆರಾಮಾಗದೆ. ಬಟ್ ಆದರೂ ಆರೋತದೆ ದಿಷ್ಟಿ ಆಗೈತೆ. ಅವಾಗ ಅದು ಏನು ಕಟ್ಟಬೇಕು ಗಾಡಿಗಳು. ನೀನು 2ನೇ ಸತಿ ಒಂದೇ ಸತಿ ದಿಷ್ಟಿ ತಿಂತೇವಪ್ಪ, ಏನು ಅನಿಷ್ಟ ಇದೆಯಪ್ಪ. ಎಲ್ಲ ಕಡ್ಡಿಗ್ಲಿಲ್ಲಲ್ಲ ಲಾಸ್ಟ್ ಕಡ್ಡಿ ಇದೇ ಲಾಸ್ಟ್. ಇನ್ನೊಂದು ಕರ್ಪೂರ ಕೇಳ್ತೀನಿ ಬಿಟ್ರು ಸೇಫ್ ಪೌಡ್ರ್ ಮಾಡಿ ಹೇಳ್ತೀನಿ. ಬೇಡ ಬೇಡ ಜಾಸ್ತಿ ಕರ್ಪೂರ ಇಟ್ಟರೆ ಆರಲ್ಲ ಹಾಕು. ಅದು ಕರ್ಪೂರ ಸರಿ ಇಲ್ಲ ಆಯ್ತಾ. ಯಾವುದೋ ಲೋಕಲ್ ತಂದುಬಿಡಿದ್ಯಲ್ಲ ಆಗ ಅಣ್ಸು ಬೇಗ ಮುಗ್ಸೋಣ. ನೀನು ಯಾವುದು ಲೋಕಲ್ ಕರ್ಪೂರ 2 ರೂಪಾಯಿ ಅದು, 2 ರೂಪಾಯಿ 5 ರೂಪಾಯಿ ಅದು. ಒಂದು ಡೀಸೆಲ್ ಹಾಕ ಆಮೇಲೆ ಫಸ್ಟ್ ಡೇಟ್ ಹೊಡೆದ್ರೆ ಬೇಗ ಮದುವೆ ಆಗುತ್ತೆ. ಜೋರಾಗಿ ಹೊಡೆದ್ಬಿಟ್ಟು ಜೋಶಾಗ್ಲಿ ಅಪ್ಪ. ಖಡ್ಗ ಹಾಕಿದ್ದೀರಾ ಅಣ್ಣ? ಇದು ನೋಡಿ ಹಿಂಗೆ ಚುಚ್ಚು. ಸದ್ಯಕ್ಕೆ ಪೂಜೆ ಗೀಜೆ ಎಲ್ಲ ಆಯಿತು. ಯಪ್ಪ ಕೈ ಸರಿಯಾಗಿ ಹೊಡ್ಕೊಂಡೆ ಜ್ವರ ಹೊಡೆಯೋಕೆ ನಿಂಬೆಹಣ್ಣು. ಈಗ ಅದು ಅನ್ಲೋಡ್ ಆಗಿ ಇವಾಗ ಲೋಡ್ ಆಗ್ತಿದೆ. ನಮ್ದಿನ ಲೋಡ್ ಆಗಿಲ್ಲ, ಅದು ಸ್ವಲ್ಪ ಎಷ್ಟು ಲೋಡ್ ಆಗೋದು ತೋರಿಸಿ ಬರ್ರಿ. ಅಲ್ಲ ನನ್ನ ಗಾಡಿ ಓಪನ್ ಮಾಡಂಗೆ ನೋಡಮ್ಮ ಎಷ್ಟು ಲೋಡ್ ಆಗೋದು. ಇರೋ ಒಂದು ನಿಮಿಷ ಇಷ್ಟೇ. ಐಟಮು ಬ್ಯಾಗ್ಗಳೆಲ್ಲ ಎಲ್ಲ ಇದೆ, ಸೊ ಸ್ವಲ್ಪ ಐಟಮು. ಸಾಕು ಬರ್ರಿ. ಹಾಂ ಕಟ್ಟಲ್ಲ, ಹಿಂದೆ ಹೊಡೆದು ಡ್ಯಾಮೇಜ್ ಆಗ್ತಿದೆ, ಅದಕ್ಕೆ ಟ್ಯೂಬ್ ಕಟ್ಟಿದೆ ಅಲ್ಲೇ DTDCಯಲ್ಲಿ. ಆದರೂ ಬೆಂಡ ಹೊಡೆದ್ರೆ ಇವಾಗೇನು ಹಿಂದೆ ಟಚ್ ಆಗಲ್ಲ ಬಿಡಿ ಈ ಕಂಪ್ನಿಗೆಲ್ಲ ಜಾಸ್ತಿ. ಹಾಂ ಏನು ಇಲ್ಲ ಸದ್ಯಕ್ಕೆ. ಸೊ ಬನ್ನಿ ಗಾಡಿಗಳು ಒಂದೇ ಸತಿ ಇದು ಇನ್ನೂ ಲೋಡ್ ಆಗ್ತದಲ್ಲ, ಸುಮ್ಮನೆ ತೆಗಿಯೋದು ಯಾಕೆ ಅಂತ. ಇದು ಮೂವ್ ಮಾಡ್ಬಿಡು ಮಗ, ಹೆಂಗೆ ನೀನು ಅದು ಮೂವ್ ಮಾಡ್ಬಿಡೋದು ಒಂದೇ ಸತಿನಾ? ಸೊ ಬಿಡಿ ಎಲ್ಲ ಒಂದೇ ಸತಿ ಮೂವ್ ಮಾಡ. ಇಲ್ಲೆಲ್ಲ ಅಂಗಡಿ ಏನಿಲ್ಲ, ಏನು ತಿನ್ನೋಕೆ ಹೊಟ್ಟೆ ಹಚ್ತದಪ್ಪ. ಕೊಬ್ಬರಿ ಎಷ್ಟಂತ ತಿನ್ನಿಲ್ಲ ನಾನು.
ಅಂಗಡಿ ಏನಿಲ್ಲ ಹಣ ಊಟ ತಂದಿನ ಬಾ. ಊಟ ಇದೆಯಾ ಬರ್ತೀಯಾ? ನಿಂಕ ನಾನು ಮತ್ತೆ ಆಮೇಲೆ ಮನೆಗೆ ಹೋಗ್ತೀನಲ್ಲ ಹಂಗೆ. ಯಾವಾಗ ಹೋಗ್ತೀಯ? 3 ಗಂಟೆಗಾ? ಹೊರಟೋತ್ಯಾ? ಇಲ್ಲ ನಂದು ಸದ್ಯಕ್ಕೆ ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. 2 ಲೊಕೇಶನ್ನು, ಒಂದು ಮಾದೇವಪುರ, ಒಂದು ಟಿನ್ ಫ್ಯಾಕ್ಟ್ರಿ ಕೊಟ್ಟವ್ರೆ. ಇಲ್ಲಿಂದ ಲೊಕೇಶನ್ ಕರೆಕ್ಟಾಗಿ 26 ಕಿಲೋಮೀಟರ್ ಇದೆ, ಯಾವುದು ಮಾದೇವಪುರದ್ದು. ಅಲ್ಲಿಂದ ಟಿನ್ ಫ್ಯಾಕ್ಟ್ರಿ ಪಕ್ಕದಾಗೆ. ಸೊ ಹೋಗೋಣ ಬರ್ರೆ. ನಮ್ಮ ಮುಂದೆ ಗಾಡಿಗಳೆಲ್ಲ ಓದ್ತಾವೆಲ್ಲ ಅಲ್ಲಿಂದ ಲೋಡ್ ಆಗಿ. ನಮ್ಮಿಂದ ನಮ್ಮ ಬಡ ದೋಸ್ತು ನಮ್ಮಿಂದ ಲೋಡ್ ಆಗ್ತದೆ. ಅದು ಬಂದ್ಬಿಟ್ಟು MG ರೋಡ್ಗೆ ಲೋಡ್ ಆಗಿದೆ. ಸೊ ಅದು 12 ಅವರ್ಸ್ ಸದ್ಯಕ್ಕೆ, 24 ಅವರ್ಸು, 1 2 3 ಡೇಸಲ್ಲಿ ಸದ್ಯಕ್ಕೆ ಅಡಾಕ್ತಾರೆ. ಯಾವುದು ರೂಟ್ ಇಲ್ಲ ಅಂದ್ಬಿಟ್ಟು ಆ ರೂಟ್ ಹಾಕೋರೆ. ನಮ್ಮದು 24 ಅವರ್ಸ್ ಅಟ್ಯಾಚ್ ಆಗಿರೋದು. ನಾವು ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಕಂಪ್ನಿ ದಾಟ್ ಒಂದು 2-3 ಕಿಲೋಮೀಟರ್ಸ್ ಬಂದಿದ್ದೀವಿ. ನೋಡ್ಬೋದು ಈ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹೈವೇಲಿದ್ದೀವಿ. ಇಲ್ಲೆಲ್ಲ ನಾವು ಬೈಕಲ್ಲಿ ರೈಡ್ ಬಂದಾಗೆಲ್ಲ ಇಲ್ಲಿ ನಿಲ್ಸ್ಕೊಂಡು ನಾವು ಫೋಟೋಸ್ ತೆಕ್ಕೊತಾ ಇದ್ವಿ. ಮಸ್ತಾಗಿತ್ತು ಈ ಸ್ಪಾಟು. ಇಲ್ಲಿ ಬಂದಿದ್ದೀವಿ ಸದ್ಯಕ್ಕೆ. ನಾವಿಲ್ಲಿ ಸ್ಟ್ರೈಟ್ ಒಂದೇ ರೋಡ್ ಹೋಗ್ಬೇಕು. ಸ್ಟ್ರೈಟ್ ಲೆಫ್ಟ್ ತೋರಿಸ್ತದೆ. ಲೆಫ್ಟ್ ಹೋಗ್ಬೇಕು. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಅಂತೀರ ಯಾಕೆ ಹಿಂಗೆ ಲೆಫ್ಟ್ ತೋರಿಸ್ತದೆ? ಓಹೋ, ಹೊಸ ರೋಡಲ್ಲಿ ಹೋಗಲಿ ಅಂತ ನೋಡ್ರಿ, ಲೆಫ್ಟ್ ತೋರಿಸ್ತದೆ. ನಾರ್ಮಲ್ ಸ್ಟ್ರೈಟ್ ಹೋಗ್ಬೇಕು ನಾವು. ಅದ ಅಲ್ಲಿ ರೌಂಡ್ ಹಾಕೊಂಡು ಅಲ್ಕೆ ಬರ್ತೀವಿ ನೋಡ್ರಿ. ಹಂಗೋಗಿ ಅಲ್ಕೆ ಬರ್ತೀವಿ. ಅದಕ್ಕೆ ಅನ್ಸುತ್ತದ. ಪ್ಲಸ್ ಲೋಡ್ ಹಾಕೋರಪ್ಪ, ಸರಿಗೆ ಹಾಕೋ ಲೋಡು. ಏನಂತೀರಾ? ಹಾಕೋರು ಹೆಚ್ಚು ಕಮ್ಮಿ 2 ಟನ್ ಮೇಲೆ ಇದೆ. 3 ಟನ್ ಅದು ಹೆಚ್ಚು ಕಮ್ಮಿ. ಬಟ್ ಇದು ನಮ್ಮ ಕಂಪ್ನಿದು. ಅಂದರೆ ನಾವು ಆಗಿರೋ ಲೋಡಿಂಗ್ ಆಗಿರೋ ಜಾಗದಿಂದ ಹೋದ ಈ ಗಾಡಿನ. ನೈಟ್ ಒಂದು ಟ್ರಿಪ್ಪು, ಡೇ ಒಂದು ಟ್ರಿಪ್ಪು. ಇದು ಮುಗಿಸ್ಕೊಂಬರಕ್ಕೆ 3 ಗಂಟೆ 3:30 ಆಗುತ್ತೆ ಅಂದವ್ರೆ. ನೋಡೋಣ ಎಷ್ಟೊತ್ತು ಅರ್ಧ ಗೊತ್ತಿಲ್ಲ. ಸೊ ಈ ಹೈವೇ ದಾಟ್ ನೆಕ್ಸ್ಟ್ ಹೈವೇ ಬರೋಕ್ಕೆ ಸಿಗಂಗೆ ಬರ್ರಿ. ಇನ್ನೊಂದು ನೈಟು ನೋಡಿ ತಪ್ಪಿಟ್ಟದೊಂದು 4-5 ದಿನ, 4 ಒಂದು ವಾರ ಅಲ್ಲ, ಒಂದು 15-20 ದಿನದಿಂದ ನೈಟ್ ಶಿಫ್ಟ್ ಬಿಟ್ಬಿಟ್ಟಿದ್ದೆ. ಅನಿವಾರ್ಯ ಕಾರಣಗಳಿಂದ ಮತ್ತೆ ನೈಟಿಗೆ ಬಂದೆ. ಅದು ಏನು ಹೇಳ್ಕೊಳೋದು ಏನೋ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ. ಏನೇನು ಪ್ರಾಬ್ಲಮ್ ಆಗಿಲ್ಲ, ಡ್ರೈವರ್ಸ್ ರಿಲೇಟೆಡ್ ಅದೆಲ್ಲ ಈ ವಿಡಿಯೋದಲ್ಲಿ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಸದ್ಯಕ್ಕೆ ಬರ್ರಿ, ಮೇನ್ ರೋಡ್ ಹತ್ಬಿಟ್ಟು ಹೈವೇ ಹತ್ಬಿಟ್ಟು ಆಮೇಲೆ ಸಿಗೋಣ. ಹೊಸಕೋಟೆ ಟೋಲು ನಮ್ಮ ಐಚರು ಹಾಕ್ಕೊಟ್ಟಿದ್ರೆ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಅದು MG ರೋಡು, ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ವಾಪಸ್ ರೂಟ್ ಕರ್ಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಹಿಂದೆ ಬರ್ತಾವನೆ. ಟೋಲ್ ದಾಟ್ಕೊಂಡು ಒಂದೇ ರೋಡು ಸೀದಾ ಹೋಗ್ತಾ ಇರೋದು. ಊಟದ ಅಲ್ಲೇ ಆಯಿತು. ಬಾಕ್ಸ್ ತಂದಿದ್ದೆ ನಮ್ಮ ಅಜೆಂಟ್ ಬಾಕ್ಸಲ್ಲೇ ಒಟ್ಟು ತುಂಬ ತಿಂದಿದ್ದೀನಿ. ನಮ್ಮ ಡ್ರೈವರ್ ತಿಂದಿಲ್ಲ ಅಂತೆ, ಕಾಸು ಕ್ಯಾಲಿ ಪಾಪ ಕಳಿಸಿದ್ದೀನಿ. ಅವ್ನು ಇಲ್ಲೇ ಟೋಲ್ ಹತ್ರ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ತಿನ್ಕೊಂಬರಲಿ ಅಂತ. ಇನ್ನೂ ಬರಲಿಲ್ಲ, ಎಲ್ಲ ಮಾಡ್ಕೊಂಡು ರೂಟ್ ಗೊತ್ತಿರಲ್ಲ ಅವ್ರಿಗೆ, ಅದಕ್ಕೆ ಗೈಡ್ ಮಾಡ್ತಾಯಿದ್ದೀನಿ. ಒಂದೇ ತೋರಿಸ್ಬಿಟ್ರೆ ಮತ್ತೆ ನೆಕ್ಸ್ಟ್ ಡೇಯಿಂದ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಾರೆ. ಅವ್ರು ಚೆನ್ನಾಗಿ ಓಡಿಸ್ತವ್ರೆ, ಅಂದರೆ ಎಲ್ಲರೂ ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಸ್ಟಿಕ್ಕರ್ ಹತ್ರ ಗೊತ್ತಿಲ್ಲ. ಬಂದವ್ರೆಲ್ಲ ಪ್ರಾಂಪ್ಟಾಗಿ ಹೇಳ್ತಾರೆ. ಬಿಡಿ, ಅದ್ರ ಬಗ್ಗೆ ನೆಕ್ಸ್ಟಲ್ಲಿ ಮಾತಾಡೋಣ. ಅವ್ರು ಬರಲಿ, ಬಂದು ರೂಟ್ ಗೈಡ್ ಮಾಡಿಬಿಟ್ಟು ಮುಂದೆ ಸಿಗ್ತೀವಿ. ಸದ್ಯಕ್ಕೆ ಪಾಯಿಂಟ್ ರೀಚ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟು. ಸ್ವಿಗ್ಗಿ ಇನ್ಸ್ಟಾಲ್ ಮಾಡಿದ್ದೀವಿ ಎಲ್ಲ ನೋಡ್ಬೋದು. ಈಗ ಅವ್ರ ಕೆಲಸ ಮಾಡ್ಕೊತಾರೆ. ಸೇಲ್ ಕಟ್ ಮಾಡಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಎಬ್ಬರಿಸ್ತಾರೆ. ಏನು ನಿದ್ದೆ ಲೈಟಾಗಿ ಎಳಿತಾರೆ. ಹೆಚ್ಚು ಕಮ್ಮಿ ಒಂದು 1/2 hour ಆಗುತ್ತೆ ನಂಗೆ ಅನ್ಸ್ತಂಗೆ. ಅವರೆಲ್ಲ ಐಟಮ್ ನೋಡಿ ಮೇಲೆ ಅಪ್ರೂವಲ್ ತೊಗೊಂಡು ಅನ್ಲೋಡ್ ಮಾಡೋಕ್ಕೆ. ಅಷ್ಟರೊಳಗೆ ಸ್ವಲ್ಪ ಒಂದು ಕ್ವಿಕ್ ನ್ಯಾಪ್ ತೊಗೊಳಕ್ಕೆ ಟ್ರೈ ಮಾಡೋಣ. ನೋಡೋಣ, ಮೊದಲೇ ಮಲ್ಗ ಇಲ್ಲ ಅಂದರೆ ಅದು ಎಬ್ಬರಿಸಿದ ತಕ್ಷಣ ಹೋಗೋಣ. ಸೊ ಅನ್ಲೋಡ್ ಆಗಲಿ ಬರ್ರಿ, ಆಮೇಲೆ ಸಿಗ್ತೀನಿ. ಸದ್ಯಕ್ಕೆ ಫಸ್ಟ್ ಪಾಯಿಂಟ್ ಆಯಿತು. ಫಸ್ಟ್ ಪಾಯಿಂಟಿಂದ ಸೆಕೆಂಡ್ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಟ್ಯಾಗ್ ಒಂದು ಹಾಕಿದ್ರು ಮುಂದೆ, ಟ್ಯಾಗ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿಂದ ಬರೀ 2.5 ಕಿಲೋಮೀಟ್ರು. ಆಲ್ರೆಡಿ ಸ್ವಲ್ಪ ಮುಂದೆ ಬಂದೆ. ಏನು 1.5 ಕಿಲೋಮೀಟ್ರ್ ತೋರಿಸೋದು ಮ್ಯಾಪು. ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಇದೆಲ್ಲ, ಮೆಟ್ರೋ ಸ್ಟೇಷನ್ ಲೆಫ್ಟ್ ತೋರಿಸ್ತದೆ ಆ್ಯಸ್ ಪರ್ ಕಂಪ್ನಿ. ಸದ್ಯಕ್ಕೆ ಅನ್ಲೋಡಿಂಗ್ ಆಗಿ ರಿಟರ್ನ್ ಖಾಲಿ ಬಾಕ್ಸ್ಗಳು ಒಂದು 20-15-20 ಹಾಕೋರು ಅಷ್ಟೇ. ಅಲ್ಲಿ ರಿಸೀವ್ಡ್ ಸ್ಲಿಪ್ ಇಸ್ಕೊಂಡ್ವಿ. ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಟೈಮ್ ಬಂದಿದೆ 1:20 ಅಷ್ಟೇ. ಇಲ್ಲೆಲ್ಲ ಮಲ್ಕೋಬೋದು ಆರಾಮಾಗಿ. ನೋಡಿ, ಒಳ್ಳೆ ಪಾರ್ಕಿಂಗ್ ಜಾಗ ಇದೆ. ಇಲ್ಲೆಲ್ಲ ಹಾಕ್ಕೋಬೋದು ಬ್ರಿಡ್ಜ್ ಕೆಳಗಡೆ. ಬಟ್ ಆದರೆ ಒಂದು 20-25-30 ಕಿಲೋಮೀಟ್ರ್ ಅಷ್ಟೇ. ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಪಾರ್ಕಿಂಗಲ್ಲಿ ಮಲ್ಕೊಂಬಿಡೋಣ ಅಂತ. ನೆಮ್ಮದಿಯಾಗಿ ಮಲ್ಕೋಬೋದು. ಹಾಕಿರೋ ಸೊ ಬನ್ನಿ, ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ನಿಮ್ಗೆ ಅಲ್ಲಿ ಸಿಗ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ಬೇಡ.
ಲೈಟಾಗಿ ಸ್ವಲ್ಪ ನಿದ್ದೆ ಮಂಕ್ರದೆ, ಬಟ್ ಹೋಗ್ಬಿಡೋಣ ಸುಮ್ಮನೆ ಯಾಕೆ ರಿಸ್ಕು. ಡೈರೆಕ್ಟಾಗಿ ನಿಮಗೆ ಪಾಯಿಂಟ್ ಆಫ್ ಸಿಗ್ತೀನಿ ಬರ್ರಿ. ರಾಯಲ್ ಫೇಮ್ ಜೈ ಶ್ರೀರಾಮ್. ಸದ್ಯಕ್ಕೆ ರಾತ್ರಿ ಬಂದು ಮಲ್ಕೊಂಬಿಟ್ಟು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಅಜ್ಜನ ಟಿಫನ್ ತಂದವನೇ ಬೆಳಗ್ಗೆ ಅನ್ನದ ತೋರ್ಸಕ್ಕೆ ನೋಡಿ. ಏನದು ಸ್ವೀಟಾ? ಅದ ಇದು ಒಬ್ಬಟ್ಟು ಇದು ಮಾಡ್ತಾರಲ್ಲ ಅದು ಹೆಸರು ಏನದು ಹೆಸರು? ಏನೋ ಟಿಫನ್ ತಂದವನೇ. ಟಿಫನ್ ಮಾಡ್ಕೊಂಡು ಊಟ ಮಾಡಿ ಲಾಸ್ಟಲ್ಲಿ ತಿನ್ನೋ ಸ್ವೀಟ್ ಲೈ ಖಾರ ತಿನ್ಬಿಟ್ಟಪ್ಪ. ಒಂದೇ ಸತಿ ಅದು 2 ಬೇಡ. ಸದ್ಯಕ್ಕೆ ಟಿಫನ್ ಮಾಡಿಕೊಂಡು ನಾರ್ಮಲ್ ಬೆಳಗ್ಗೆ ಡ್ಯೂಟಿ ಹೊರಡೋದು. ಬಟ್ ಆದರೆ ನೆನ್ನೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. 24 hours ಇದೇ ರೂಟೀನ್ ಇರ್ತದೆ. ಆದಷ್ಟು ಡಿಫ್ರೆಂಟ್ ಟೈಪ್ಸ್ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲಸ್ ಇಷ್ಟೊತ್ತು ನೋಡಿದರೆ ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋಕೆ ಹೋಗ್ಬೇಡ್ರಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ನಿಮ್ಗೆ ಇಷ್ಟ ಆಗಿದೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋಂತು. ಕೇಕ್ ಅದ್ಲೈ ಕೇಕ್ ಮೇಲೆ ಅವೆರಡು ಹಿಂಗೆ ಬಾ ಏನು ಟ್ಯಾಲೆಂಟು. ಏನು ಮಾಡೋಣಪ್ಪ. ಬಟ್ ನಮ್ಮ ವೆಜ್ಜು ಅಣ್ಣ ನಾನ್ ವೆಜ್ಜು ಭಾನುವಾರ ಇವತ್ತು ಲೇ ಹಂಗೆ ಹೋಗಿ ಹೊಸಕೋಟೆ ಮೇಲೆ ಬಂದಿದ್ಯಾ? ಬೇಡ ಬಿಡು ತಿನ್ಬಿಡ್ತೀನಿ. ಬಂದಿಲ್ಲ ಬರೋವಾಗ ಜನ ತುಂಬ ಹೋಗಿದ್ರು. 2 ಗಂಟೆಗೆ ಆನಂದ್ ಹತ್ರನೂ ಅಷ್ಟೇ, ಮಣಿ ಹತ್ರ ಅಷ್ಟೇ, ಎಲ್ಲ ಕಡೆ ಬರೋದಾರೆಗೆ ಎಲ್ಲ ಕಡೆ ಇತ್ತು. ಏನು ಮಾಡೋಕ್ಕಾಗಲ್ಲ, ಕಾಸಿಗಿಲ್ಲ ಅಂತಲ್ಲ, ಟೈಮ್ಲೇ ಹೋಗ ಯಾರು ಅಷ್ಟು ರಶ್ ಆಗಿ ಹೋಗಿ ಗಾಡಿ ಅಷ್ಟೊತ್ತು ನಿನ್ಸ್ಕೊಂಡಿರಕ್ಕತ್ತದ ಬಿಡ್ತಾರೆ ಇವರು ಅಷ್ಟೊತ್ತು. ಆಯ್ತಾ ಕೇಳು ನಮ್ದಲ್ಲ. ಹಾಂ ಸಬರೇ ಬಿರಿಯಾನಿ ಎಲ್ಲ ತಿನ್ನೋ ಟೈಮ್ ಹೋಯ್ತು. ಈಗ ಟೈಮ್ ಇಲ್ಲ, ಟೈಮ್ ಸಿಕ್ದಾಗ ಹೋಗಿ ತಿನ್ನೋದು ಅಷ್ಟೇ. ಹಾಂ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.